ಬಂದಿದ್ದ ಸಾರ್ವಜನಿಕರು ಇರುವ ಸ್ಥಳದಲ್ಲಿ ಮಾದಕ ವ್ಯಸನ ಅಪರಿಚಿತ ವ್ಯಕ್ತಿ ಓರ್ವ ಏಕಾಏಕಿ ಬಾಲಕಿಯನ್ನು ಅಡ್ಡ ಹಾಕಿ ಆಕೆ ಮೇಲೆ ಅನುಚಿತವಾಗಿ ನಡೆದುಕೊಂಡಿದ್ದಲ್ಲದೆ ಬಲವಂತ ಮಾಡಲು ಮುಂದಾದಾಗ ವಿರೋಧ ವ್ಯಕ್ತಪಡಿಸಿದ ವೇಳೆ ಆಕೆ ಮೇಲೆ ಥಳಿಸಿದ್ದು ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಹಿಡಿಯಲು ಮುಂದಾದಾಗ ಪರಾರಿಯಾದ ಘಟನೆ ಮಂಗಳವಾರ ರಾತ್ರಿ 8 ಗಂಟೆಯ ಸಮಯದಲ್ಲಿ ನಡೆದಿದೆ. ನಾನು ನನ್ನ ಕೈಯಲ್ಲಿ ಅಂತ ಬೇಜಾರಾಗ್ತೈತೆ ಕೂಡ ಯು ಆರ್ ಹೆಲ್ಪ್ಲೆಸ್ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಆ ಟೈಮ್ನಲ್ಲಿ? ಅಂಗಡಿ ಮಾಲೀಕನವರ ಮಾಧ್ಯಮದೊಂದಿಗೆ ಮಾತನಾಡಿ ಮಂಗಳವಾರ ಸಂಜೆ ಸುಮಾರು 7:30 ಸಮಯ ಕಟ್ಟಿನಕೆರೆ ಮಾರುಕಟ್ಟೆ ಪಿಕ್ಚರ್ ಪ್ಯಾಲೇಸ್ ಪಕ್ಕದ ದ್ವಾರದ ರಸ್ತೆಯಲ್ಲಿ ಹುಡುಗಿ ಓರ್ವಳು ನಡೆದುಕೊಂಡು ಬರುತ್ತಿರಬೇಕಾದರೆ ಮದ್ಯವ್ಯಸನಿ ಓರ್ವ ಆಕೆಯ ಮೇಲೆ ಅನುಚಿತವಾಗಿ ನಡೆದುಕೊಂಡು ತೊಂದರೆ ಕೊಟ್ಟು ದುಷ್ಕೃತ್ಯ ಎಸಗಿದ್ದಾರೆ. ಈ ವೇಳೆ ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ಮಾಡುವ ವೇಳೆ ಆತ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಈ ಭಾಗದಲ್ಲಿ ಇಂತಹ ದುಷ್ಕೃತ್ಯಗಳು ಹೆಚ್ಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಿವಿಧ ರೀತಿಯ ನಶೆಗಳನ್ನು ಸೇವಿಸಿ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ವರ್ತಿಸುವುದು ಉತ್ತಮ ಜನರಿಗೆ ತುಂಬಾ ತೊಂದರೆ ಕೊಡಲಾಗುತ್ತಿದೆ. ಇಂತಹ ಸೈಕೋ ಜನರು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕೂಡಲೇ ಪೊಲೀಸ್ ಇಲಾಖೆಯು ಎಚ್ಚೆತ್ತುಕೊಂಡು ಇಂಥವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದರೂ ಇಂತಹ ಸಣ್ಣ ಪುಟ್ಟ ಕೃತ್ಯಗಳು ನಡೆಯುತ್ತಿವೆ. ಕೀಳು ಮಟ್ಟದ ಜನರು ಆಗಿರುವುದರಿಂದ ಇಂತಹ ಕೃತ್ಯ ತಡೆಯಲು ಮುಂದೆ ಬರಲು ಕೂಡ ಜನರು ಹೆದರುತ್ತಿದ್ದಾರೆ. ಕೂಡಲೇ ಇಂತಹ ಘಟನೆ ಮುಂದೆ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಗಂಡಸರು ಅವರು ಮಾದಕ ಪದಾರ್ಥಗಳನ್ನು ತಗೊಂಡಿದ್ರು, ನಶೆನಲ್ಲಿದ್ರು. ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದಂಥ ಸೈಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ಹುಡುಗಿಗೆ ಅಮಾನುಷವಾಗಿ ಎದೆ ಮೇಲೆ ಕೈ ಹಾಕಿ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟು ತುಂಬ ದುಷ್ಕೃತ್ಯ ಎಸಗಿದ್ದಾರೆ. ಅದನ್ನೆಲ್ಲ ವಿರೋಧ ಮಾಡೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದಾಗ ಅವ್ರು ಇಲ್ಲಿಂದ ಓಡೋಗಿದ್ದಾರೆ. ಇದೇ ಥರ ಕೃತ್ಯಗಳು ತುಂಬ ಅಕ್ಕಪಕ್ಕ ಆಸುಪಾಸಿನಲ್ಲಿ ತುಂಬ ನಡೀತಾ ಇದ್ದಾವೆ. ಈ ಥರ ಜನಗಳು ತುಂಬ ಇತ್ತೀಚೆಗೆ ಜಾಸ್ತಿನೂ ಆಗ್ತಾ ಇದ್ದಾರೆ. ವಿವಿಧ ರೀತಿಯ ನಶೆಗಳು ತಗೊಳ್ಳೋದು ಮತ್ತು ಸಣ್ಣ ಪುಟ್ಟದಾಗಿ ಕೆಟ್ಟದಾಗಿ ವರ್ತನೆ ಮಾಡೋದು, ಈ ಥರ ಎಲ್ಲ ಸಾರ್ವಜನಿಕರಿಗೆ, ಅದರಲ್ಲೂ ಉತ್ತಮವಾದಂಥ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನೀವು ಗಮನದಲ್ಲಿ ತಗೊಂಡು ಅಥವಾ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟವರಾಗಲಿ ಯಾರಾದರೂ ಒಳ್ಳೆ ರೀತಿಯ ಕ್ರಮಗಳನ್ನು ತಗೊಂಡ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ವಿನಂತಿ ಮಾಡ್ಕೊತೀನಿ. ಇದು ಪಿಕ್ಚರ್ ಪ್ಯಾಲೇಸ್ ನಿಯರ್ ಮಾರ್ಕೆಟ್ ಎಂಟ್ರೆನ್ಸ್ ರೋಡ್. ಸರ್, ಇಲ್ಲಿ ಸೆಕ್ಯೂರಿಟಿ ಪರ್ಸನಲ್ ಆಗಿ ನಮ್ಮ ಸಾಹುಕಾರರು ಇಲ್ಲಿ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಸೆಕ್ಯೂರಿಟಿ ಕೂಡ ಇದ್ದಾರೆ. ಆದರೂ ಕೂಡ ಈ ಥರ ಕೃತ್ಯಗಳು ಸಣ್ಣ ಪುಟ್ಟದಾಗಿ ನಡೀತಾ ಇದ್ದಾವೆ. ವಿರೋಧ ಮಾಡೋಕ್ಕೂ ಸಾಮಾನ್ಯವಾಗಿ ಮುಂದಕ್ಕೆ ಬಂದು ವಿರೋಧ ಮಾಡೋಕ್ಕೂ ಜನ ಕೂಡ ಹೆದರುತ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ತುಂಬ ಕೀಳ್ಮಟ್ಟದ ಜನ ಇರ್ತಾರೆ, ಯಾವುದಕ್ಕೆ ಬೇಕಾದ್ರೂ ನಡೆಯಿರ್ತಾರೆ. ಹಾಗಾಗಿ ಅದನ್ನ ಎದುರಿಸೋಕೆ ಕೂಡ ಜನ ಒಂಥರ ಇದು ಮಾಡ್ತಾರೆ. ಎದುರಿಸಿ ನಾವು ನೆನ್ನೆ ಕೇಳಿ ಮಾಡಿ ಇನ್ನೇನು ಅವ್ರಿಗೆ ಹಿಡಿಬೇಕು ಮಾಡಬೇಕು ಅನ್ನೋಷ್ಟರಲ್ಲಿ ಅವರಿಬ್ರು ಪರಾರಿಯಾಗಿ ಓಡೋಗಿದ್ದಾರೆ. ಜನ ಸೇರ್ಕೊಂಡಿದ್ದ ತಕ್ಷಣನೇ ಓಡೋಗಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಉತ್ತಮವಾದಂಥ ಏನಾದ್ರು ಒಂದು ಕಠಿಣವಾದಂಥ ಕ್ರಮ ತಗೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಉತ್ತಮ ನಾಗರಿಕನಿಗೆ ಅನುಕೂಲ ಆಗತ್ತೆ. ವಾಸು ವಸಂತ್ ಕುಮಾರ್.